ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಯಾರ್ಯಾರ ಜೀವನ ಹೇಗೆಲ್ಲ ಎಂಡ್ ಆಗುತ್ತೋ ಏನೋ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಜೀವನವೂ ಕೂಡ ನೇರಿನ ಮೇಲಿನ ಗುಳ್ಳೆ ಅನ್ನೋ ಮಾತನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈ ಥರದ ಘಟನೆಗಳು ನಮ್ಮ ಕಣ್ಮುಂದೆ ಆದಾಗ ನಾವೆಲ್ಲರೂ ಕೂಡ ಕೇಳಿದಾಗ ದಿಢೀರ್ ಹಠಾತ್ನೆ ಸಂಭವಿಸ್ತಕ್ಕಂಥ ಸಾವುಗಳು, ಆ ಜವರ ಕನಿಷ್ಠ ಪಕ್ಷದ ಕನಿಕರವನ್ನು ಕೂಡ ತೋರಿಸದೆ ಈ ರೀತಿಯಾಗಿ ಒಂದು ಜೀವನ ಹೆತ್ತೊಯ್ತಾನೆ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನು ಊಹೆ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ. ಇಂಥದ್ದೊಂದು ಘಟನೆ ಕ್ಷಣ ಮಾತ್ರದಲ್ಲಿ ಪೋಷಕರ ಕನಸನ್ನು ಮತ್ತು ಆ ಹೆಣ್ಣು ಮಗಳ ಕನಸುಗಳನ್ನೆಲ್ಲವನ್ನೂ ಕೂಡ ನುಚ್ಚು ನೂರಾಗಿಸಿಬಿಟ್ಟಿದೆ. ನಿನ್ನೆವರೆಗೂ ಕೂಡ ಮನೆಯಲ್ಲೇ ನಗ್ತಾ ಇದ್ದಂಥ ಮಗಳು ಇವತ್ತು ಬರೀ ನೆನಪು ಅಂದರೆ ಅದನ್ನು ಹೇಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ? ಆ ನೋವನ್ನು ಪದಗಳಲ್ಲಿ ಹೇಳೋದು ಕೂಡ ಕಷ್ಟ ಸಾಧ್ಯವಾಗಿಬಿಡುತ್ತೆ. ಹಾಸನದಲ್ಲಿ ಇಂತಹದೇ ಹೃದಯ ಕಲಕುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಭರವಸೆಯ ಭವಿಷ್ಯವನ್ನು ಹೊಂದಿದ್ದಂಥ ಯುವ ಸಾಫ್ಟ್ವೇರ್ ಇಂಜಿನಿಯರ್ ಹಠಾತ್ ಸಾವನ್ನಪ್ಪಿದ್ದಾರೆ. ಇದೀಗ ಈ ಘಟನೆ ಹಾಸನದ ಜನತೆಯನ್ನು ಕೂಡ ಶಾಕ್ಗೆ ತಳ್ಳಿರೋದು. ಯಾಕೆಂದರೆ ಈ ಘಟನೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ಹೇಳ್ತಾ ಹೋದಾಗ ನಿಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಇಡೀ ಕುಟುಂಬವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸ್ಬಿಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏನಾಯಿತು ಯುವತಿಗೆ ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೇನೆ. ನೋಡಿ, ಕನಸುಗಳನ್ನೇ ಹೊತ್ತೊಯ್ದ ಯುವತಿಯ ದುರಂತ ಕೊನೆಗೆ ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಆಕೆಯ ಪ್ರಾಣವನ್ನೇ ಹೊತ್ತೊಯ್ಯುವಂಥ ಪರಿಸ್ಥಿತಿ ಬಂದುಬಿಡ್ತು. ಸಾಫ್ಟ್ವೇರ್ ಇಂಜಿನಿಯರ್ ಸಾವು ಕಣ್ಣೆದರೆ ಮಗಳನ್ನು ಕಳೆದುಕೊಂಡಂಥ ಪೋಷಕರು ಅವರು ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಂಡಿಲಕ್ಕನ ಕೊಪ್ಪಲು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ಗ್ರಾಮದ ಗಂಗಾಧರ್ ಮತ್ತು ಸರೋಜಾ ದಂಪತಿಯ ಪುತ್ರಿ ಶ್ವೇತಾ ಅನ್ನೋರು ಕೇವಲ 25 ವರ್ಷ, ಭಾಳ ಚಿಕ್ಕ ವಯಸ್ಸು ಅಂತಲೂ ಕೂಡ ಹೇಳ್ಬೋದು. ನೀವು ಸುಂದರವಾದಂಥ ಫೋಟೋ ನೀವು ನೋಡ್ತಾ ಇದ್ದರೆ ಆ ಹುಡುಗಿಯ ಬಗ್ಗೆ ಅವ್ರ ಆಫೀಸ್ನವರು ಕೂಡ ಬಹಳಷ್ಟು ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ. ಏಪ್ರಿಲ್ 25 ಶುಕ್ರವಾರ ತಾಯಿಯೊಂದಿಗೆ ಮಾತನಾಡ್ತಾ ಇದ್ದರು. ಏಕಾಏಕಿಯಾಗಿ ಕುಸಿದು ಬಿಡ್ತಾರೆ. ನೋಡಿ, ಯಾರು ಕೂಡ ಊಹೆ ಮಾಡಿರಲಿಕ್ಕಿಲ್ಲ. ಈ ಥರ ಸಡನ್ನಾಗಿ ಕುಸಿದು ಬಿದ್ದಾಗ ಏನೋ ಊಟದ ಅಲರ್ಜಿಯೋ ಅಥವಾ ಏನೋ ತಲೆನೋವು ಆ ಥರದ್ದು ಏನೋ ಒಂದು ಸಮಸ್ಯೆ ಆಗಿರ್ಬೋದು, ಸಣ್ಣ ಪುಟ್ಟದ್ದು ಅಂತ ಅವರು ಕೂಡ ಭಾವಿಸಿದ್ರು. ಅದಾದ ಮೇಲೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ಮೇಲೆ ಅವರು ಕೂಡ ಶಾಕ್ ಆಗಿರೋದು. ನೋಡಿ, ಯುವತಿ ಶ್ವೇತಾ BG ಮ್ಯಾಗ್ನಾ ಸಾಫ್ಟ್ವೇರ್ ಕಂಪ್ನಿಯ ಹಾಸನ ಶಾಖೆಯಲ್ಲಿ ಹಾಸನ ಬ್ರಾಂಚ್ನಲ್ಲಿ ಕಳೆದ 3 ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡಿಕೊಂಡಿದ್ದಂಥ ಹೆಣ್ಮಗಳು. ಮನೆಯವರ ಆಧಾರವಾಗಿದ್ದರು. ಇಡೀ ಮನೆ ಈಕೆಯಿಂದಲೇ ನಡೀತಾ ಇತ್ತು. ಭವಿಷ್ಯದ ಭರವಸೆ ಕೂಡ ಆಗಿದ್ದರು ಶ್ವೇತಾ. ಏಪ್ರಿಲ್ 25 ಶುಕ್ರವಾರ ಸಂಜೆ ಮನೆಯಲ್ಲೇ ಇದ್ದರು. ತುಂಬ ಆ್ಯಕ್ಟಿವ್ ಆಗಿದ್ದರಂತೆ, ತುಂಬ ಜೆಲ್ಲಾಗೂ ಇದ್ದರು. ಆದರೆ ಏಕಾಏಕಿಯಾಗಿ ಕುಸಿದು ಬಿದ್ದುಬಿಡ್ತಾರೆ. ತಕ್ಷಣ ಕುಟುಂಬಸ್ಥರು ಯಾಕೆ ಏನು ಅಂತ ಹೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಷ್ಟರಲ್ಲೇ ಕೋಮಾಗೂ ಕೂಡ ಜಾರಿಬಿಡ್ತಾರೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಸಾವು ಹೇಗೆ ಬರುತ್ತೆ ಅನ್ನೋದು ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬರುತ್ತೆ, ಕೆಲವೊಮ್ಮೆ ಯಾವುದೂ ಸೂಚನೆ ಕೊಡದೆ ಬಂದುಬಿಡುತ್ತೆ. ನಾಳೆ ಅನ್ನೋದು ಯಾರ ಕೈಯಲ್ಲೂ ಇರೋದಿಲ್ಲ ಅನ್ನೋದಕ್ಕೆ ಈ ಥರದ ಘಟನೆಗಳು ಸಾಕ್ಷಿ ಆಗುತ್ತೆ. ಜೊತೆಗೆ ಇಡೀ ದೇಹದ ಅಂಗಾಂಗ ದಹನ ಮಾಡಲಿಕ್ಕೂ ಕೂಡ ತಯಾರಿದ್ರು. ಆದರೂ ಕೊನೆಗೆ ಏನಾಯಿತು ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ. ನೋಡಿ, ಶ್ವೇತಾಳನ್ನು ಯಾವಾಗ ಅವ್ರು ಕೋಮಾಗಿ ಜಾರಿಬಿಡ್ತಾರೋ ಅದಾದಮೇಲೆ ಹಾಸ್ಪಿಟ್ಲವರು ಹೇಳ್ತಾರಂತೆ ಬೇರೆ ಆಸ್ಪತ್ರೆಗೆ ನೀವು ತೆಗೆದುಕೊಂಡು ಹೋಗಬೇಕು ಅಂತ. ಜೊತೆಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೆಂಗಳೂರಿನ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ದಾಖಲು ಮಾಡ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ಶ್ವೇತಾಳನ್ನು ಉಳಿಸ್ಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಾರೆ. ಆದರೆ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿರೋದು ಕೂಡ ಮೆಡಿಕಲ್ ರಿಪೋರ್ಟ್ನಲ್ಲಿ ದೃಢಪಡುತ್ತೆ, ಗೊತ್ತಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಶ್ವೇತಾ ಕೂಡ ಸಾವನ್ನಪ್ತಾರೆ. ನೋಡಿ, ಕಣ್ಣೆದ್ರೆ ಮಗಳು ಹೋರಾಡಿ ಸಾವನ್ನಪ್ಪಿರೋದು ಗಂಗಾಧರ್ ಮತ್ತು ಸರೋಜಾ ದಂಪತಿಗೂ ಎಲ್ಲಿಲ್ಲದ ನೋವು, ತಾಳಲಾರ್ದಂಥ ನೋವು. ಕೊನೆಯವರೆಗೂ ಕೂಡ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಇಡೀ ಕುಟುಂಬ ದುಃಖದ ಮಡುವಿನಲ್ಲಿ ಬಿದ್ದಿರೋದು. ಇನ್ನೂ ಮಗಳ ಸಾವಿನ ನಡುವೆಯೂ ಕೂಡ ಪೋಷಕರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬಹಳಷ್ಟು ಜನ ಕುಟುಂಬಸ್ಥರು ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳೋದೇ ತುಂಬ ರೇರ್. ಒಂದು ಮಗಳ ಮೆದುಳು ನಿಷ್ಕ್ರಿಯಗೊಂಡಿದೆ. ಆ ಸಮಯದಲ್ಲಿ ವೈದ್ಯಕೀಯ ಲೋಕದಲ್ಲಿ ಏನೆಲ್ಲ ಚಾನ್ಸಸ್ ಇದೆಯೋ ಒಂದು ಕಡೆ ಆಕೆ ಬದುಕುಳಿಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ವೈದ್ಯರು ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ನೋಡಿ ನಿಮಗೆ ಒಂದು ಆಪ್ಷನ್ ಇದೆ, ಅಂಗಾಂಗ ದಾನ ಮಾಡ್ಬೋದು, ಅವಳ ಸಾವನ್ನು ಸ್ಮರಣೀಯವಾಗಿಸ್ಬೋದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಆದರೆ ವೈದ್ಯಕೀಯ ಕಾರಣಗಳಿಂದ ಅದು ಕೂಡ ಸಾಧ್ಯವಾಗೋದಿಲ್ಲ. ಒಂದು ಕಡೆ ಅವ್ರ ಪೇರೆಂಟ್ಸ್ ಹತ್ತ ಬಳಿಕ ಆದರೂ ಕೂಡ ನಮ್ಮ ಮಗಳು ಬೇರೆಯವರ ಬದುಕಿಗೆ ಆಸರಿಯಾಗಲಿ ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ ಆಸೆ ಕೂಡ ನಿರಾಸೆ ಆಗಿಬಿಡುತ್ತೆ. ನೋಡಿ, ಪೋಷಕರಿಗೆ ವೈದ್ಯರು ಮಾಹಿತಿ ಕೊಡ್ತಾರೆ, ನೋಡಿ ಅಂಗಾಂಗ ದಾನ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಇದೆ ಅಂತ ಹೇಳಿ ಮನವರಿಕೆ ಮಾಡ್ತಾರೆ. ಆದರೆ ಯುವತಿ ಪೋಷಕರು ಅದಕ್ಕೂ ಕೂಡ ಓಕೆ ಕೊನೆಯದ ಒಪ್ತಾರೆ, ಅಂಗಾಂಗ ದಾನ ನಾವು ಮಾಡ್ತೀವಿ ಅಂತ. ಆದರೆ ಅಂಗಾಂಗ ದಾನವನ್ನು ತೆಗೆದುಕೊಳ್ಳೋ ಮುನ್ನವೇ ಯುವತಿ ಕೊನೆಯುಸಿರೆಳೆಯೋದ್ರಿಂದ ಅದು ಸಾಧ್ಯವಾಗೋದಿಲ್ಲ. ನೋಡಿ, ನಿನ್ನೆಯವರೆಗೂ ಕೂಡ ಕನಸುಗಳ ಜೊತೆ ನಗ್ನಗ್ತಾ ಬದುಕ್ತಂದು ಯುವ ಜೀವ ಅದು.
ಇವತ್ತು ಮೌನವಾಗಿ ನೆನಪುಗಳಾಗಿ ಉಳಿದಿರೋದು. ಮಗಳ ನೋವಿನ ನಡುವೆಯೂ ಕೂಡ ಮತ್ತೊಬ್ಬರಿಗೆ ನಾವು ಜೀವ ಕೊಡ್ತೀವಿ ಅಂತ ಮಾನವೀಯತೆ ತೋರಿಸಲಿಕ್ಕೆ ಮುಂದಾದಂಥ ಪೋಷಕರ ಆಸೆ ಅದಕ್ಕೂ ಕೂಡ ತಣ್ಣೀರು ಎರಚಿರೋದು. ಯಾಕೆಂದರೆ ಅದು ಕೂಡ ಸಾಧ್ಯವಾಗಿಲ್ಲ. ಅದು ಇನ್ನೊಂದು ದುಃಖವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಅವ್ರ ಕುಟುಂಬಸ್ಥರಿಗೆ. ಶ್ವೇತಾಳ ಅಕಾಲಿಕ ಆಗಲಿಕ್ಕೆ ಒಂದು ಕುಟುಂಬದ ಭವಿಷ್ಯವನ್ನೇ ಕತ್ತಲಿಗೆ ತಳ್ಳಿಬಿಟ್ಟಿದೆ. ಜೀವನ ಎಷ್ಟು ನಾಜೂಕಾಗ್ಬಿಟ್ಟಿದೆ ಅನ್ನೋದನ್ನು ಇದು ಮತ್ತೆ ಮನದಟ್ಸಾಗ್ಬಿಡುತ್ತೆ. ಯಾಕೆಂದರೆ ಇತ್ತೀಚೆಗೆ ಹೆಚ್ಚೆಚ್ಚು ಹಾರ್ಟ್ ಅಟ್ಯಾಕ್ ಕೇಸ್ಗಳನ್ನು ಕೇಳ್ತಾ ಇದ್ದೀವಿ. ಒಂದು ಏನಾದರೂ ದುರಂತಗಳು, ರಸ್ತೆ ಅಪಘಾತಗಳು ನಡೆದ್ರೆ ಅದೊಂಥರ, ಆದರೆ ಏಕಾಏಕಿಗೆ ಯಾವುದೂ ರೀಸನ್ ಇಲ್ಲದೆ ಇಷ್ಟು ದೊಡ್ಡ ದುರಂತ ಒಂದು ಕುಟುಂಬದಲ್ಲಿ ಸಂಭವಿಸುತ್ತೆ ಅಂದರೆ ಅದನ್ನು ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಚಂದ್ರನಾಯಕನವರು ಮೃತ ಸಂಬಂಧಿ ಅವರು ಹೇಳ್ತಾಯಿದ್ರು, ಎಷ್ಟು ಕೂಲಾಗಿದ್ಲು, ಎಷ್ಟು ಆ್ಯಕ್ಟಿವ್ ಆಗಿದ್ಲು, ಆ ಘಟನೆ ಹೇಗಾಯಿತು ಅನ್ನೋದನ್ನು. ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದಿದ್ದಂತೆ, ಅಮ್ಮನ ಜೊತೆ ಮಾತನಾಡಿ ರೊಟ್ಟಿ ಮಾಡಿ ಊಟ ಮಾಡಿದ್ರಂತೆ. ಆ ಬಳಿಕ ಸ್ವಲ್ಪ ತಲೆನೋವು ಹೋಗ್ತಾ ಇದೆ ಅಂತ ಹೇಳಿದ್ದಷ್ಟೇ ಕುಟುಂಬಸ್ಥರಿಗೆ. ಅದಾದಮೇಲೆ ತಕ್ಷಣಕ್ಕೆ ನನಗೆ ತುಂಬ ತಲೆನೋಯ್ತಾ ಇದೆ ಅಂದರೆ ಗಿಡ್ಡಿಂಗ್ಸ್ ಆದಾಗ ಒಂದು ರೀತಿಯಾಗಿ ತಲೆ ತಿರುಗಿದಾಗ ವಾಂತಿ ಸಹಜವಾಗಿ ಆಗುತ್ತೆ. ಸ್ವಲ್ಪ ವಾಂತಿ ಮಾಡ್ಕೊಂಡ್ರಾದರೂ ಅದಾದಮೇಲೆ ರಿಲ್ಯಾಕ್ಸ್ ಆಗೋದನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ವಾಂತಿ ಮಾಡಿದ ನಂತರ ಕೆಲವೇ ಕ್ಷಣದಲ್ಲಿ ಕುಸಿದು ಬಿದ್ದು ಜ್ಞಾನ ತಪ್ಪಿಟ್ರಂತೆ. ಕೂಡಲೇ ಅವ್ರನ್ನ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ದಾಖಲು ಮಾಡ್ತಾರೆ. ಆದರೆ ಮೆದುಳಿನಲ್ಲಿ ರಕ್ತಸ್ರಾವ ಹೆಚ್ಚಾಗಿದೆ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ವೈದ್ಯರು ಸಲಹೆ ಕೊಟ್ಟರಂತೆ. ಇದರಂತೆ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋದ್ವಿ. ಆದರೆ ವೈದ್ಯರು ಚಿಕಿತ್ಸೆ ನೀಡೋ ಭರವಸೆಯೂ ಕೂಡ ಕೊಟ್ಟಿದ್ದರು, ಏನು ತೊಂದರೆ ಇಲ್ಲ ಅಂತ. ಆದರೆ ಬ್ರೈನ್ ಡೆಡ್ ಆಗಿದೆ ಅಂತ ಮಾಹಿತಿ ಕೊಟ್ಬಿಟ್ರು. ನಮಗೆ ಒಂದು ರೀತಿಯ ಕುಸಿದು ಬಿಟ್ವಿ ಅಂತ ಅವರ ರಿಲೇಷನ್ ಚಂದ್ರನಾಯಕ್ ಅನ್ನೋರು ಮಾತನಾಡ್ತಾಯಿದ್ರು. ಕೇವಲ ಇದೊಂದೇ ಅಲ್ಲ, ಅವ್ರಿಗೆ ನಾನು ಹೇಳಿದ್ನಲ್ವ, ಒಂದು ಅಂಗಾಂಗ ದಾನದ ದಾಖಲೆ ಅವ್ರ ಪೇರೆಂಟ್ಸ್ ಎಲ್ಲರೂ ಕೂಡ ಒಪ್ಕೊಳ್ತಾರೆ, ನಾವು ಅಂಗಾಂಗ ದಾನ ಮಾಡ್ತೀವಿ ಅಂತ. ಗೌರ್ಮೆಂಟ್ ಪರ್ಮಿಷನ್ ಸೇರಿ ಅದು ಕಾನೂನು ಪ್ರಕ್ರಿಯೆಗೆ ಒಂದು 24 hour ಬೇಕಿತ್ತಂತೆ. ಆದರೆ ಆಪ್ರೇಷನ್ ಆರಂಭ ಆಗೋ ಮುನ್ನವೇ ಬಂದವ್ರು ವೈದ್ಯರು ಇನ್ನಿಲ್ಲ ಅಂತ ಹೇಳಿಬಿಡ್ತಾರೆ. ಅಟ್ಲೀಸ್ಟ್ ಆಕೆ ಬ್ರೈನ್ ಡೆಡ್ ಆಗಿಯೂ ಕೂಡ ಬದುಕಿದ್ರೆ, ಕೋಮಾಗ ಜಾರಿಯೂ ಕೂಡ ಬದುಕಿದ್ದಿದ್ರೆ ಏನಾದರೂ ಮಾಡಿ ಅಂಗಾಂಗ ದಾನ ಮಾಡ್ಬೋದಿತ್ತು. ಎಲ್ಲೋ ನಮ್ಮ ಮಗಳು ಇನ್ನೊಂದು ರೂಪದಲ್ಲಾದರೂ ಬದುಕಿದ್ದಾಳೆ ಅಂತ ಅವ್ರು ಕೊನೆಯವರೆಗೂ ಕೂಡ ಒಂದು ನಿರೀಕ್ಷೆ ಮಾಡ್ಕೊಂಡಿರೋರು. ಅಂದರೆ ಯಾರ್ಯಾರಿಗೆ ಅಂಗಾಂಗ ದಾನ ಮಾಡಿದ್ದೀವಿ, ಕಣ್ಣು ಯಾರಿಗೆ ಕೊಟ್ಟಿದ್ದೀವಿ ಏನೋ ಅವೆಲ್ಲವನ್ನೂ ಕೂಡ ಹೇಳೋದಿಲ್ಲ. ಇಂಥವ್ರಿಗೆ ಕೊಟ್ಟಿದ್ದೀವಿ ಅಂತ. ಅದೇನಾಗ್ಬಿಡುತ್ತೆ ಅಂದರೆ ಕೊನೆಗೆ ಎಮೋಷನ್ಸ್ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಅವ್ರನ್ನ ಹೋಗಿ ನೋಡೋದು, ಭೇಟಿ ಆಗೋದು, ಪದೇ ಅವ್ರಿಗೆ ಕಿರಿಕಿರಿ ಅನಿಸ್ತಾ ಇರುತ್ತೆ. ಅದಕ್ಕೆ ಯಾರ್ಯಾರಿಗೆ ಈಕೆಯ ಅಂಗಾಂಗಗಳನ್ನು ದಾನ ಮಾಡಿದ್ದೀವಿ ಅನ್ನೋದು ಗೌಪ್ಯವಾಗಿ ಇಡಲಾಗುತ್ತೆ. ಬಟ್ ಇಲ್ಲಿ ಅದು ಕೂಡ ಸಾಧ್ಯವಾಗಿಲ್ಲ. ಯಾಕೆಂದರೆ 24 ಗಂಟೆಯ ಒಳಗೆ ಆಕೆ ಪ್ರಾಣವೂ ಕೂಡ ಹಾರು ಹೋಗಿದೆ. ಇನ್ನು ಸ್ವಗ್ರಾಮದಲ್ಲೇ ಅಂತಿಮ ಕಾರ್ಯಗಳನ್ನು ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆಫೀಸ್ನಲ್ಲಿ ಹೇಗಿದ್ದರು ಅಂತ, ಪ್ರೊಫೆಷ್ನಲ್ ಆಗಿ ಹೇಗಿದ್ದರು ಅನ್ನೋದನ್ನ ಹೇಳ್ಬಿಡ್ತೇನೆ ನೋಡಿ. ಇದೇ ಸಹೋದ್ಯೋಗಿ, ಇವರ ಕೋ-ಎಂಪ್ಲಾಯ್ ಶ್ವೇತಾಳ ಕೋ-ಎಂಪ್ಲಾಯ್ ನಿಹಾಲ್ ಅವರು ಕೂಡ ಮಾತನಾಡ್ತಾರೆ. ನಾವೆಲ್ಲರೂ ಕೂಡ 3 ವರ್ಷಗಳಿಂದ ಒಂದೇ ಟೀಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಹಬ್ಬದ ದಿನ ಬಂದು ಕೆಲಸ ಮಾಡ್ತಾಯಿದ್ರು. ಇವರು ರಜನೆ ತೆಗೆದುಕೊಳ್ತಾ ಇರಲಿಲ್ಲ. ಎಲ್ರಿಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅತಿಯಾದ ಕೆಲಸ ಆಸಕ್ತಿ ಇತ್ತು ಇವ್ರಿಗೆ. ವರ್ಕಹಾಲಿಕ್ ಆಗಿದ್ದರು. 3 ತಿಂಗಳಿಂದ ಯಾಕೋ ತಲೆನೋವು ಹೆಚ್ಚು ಅಂತ ಹೇಳ್ತಾಯಿದ್ರು. ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಕೂಡ ಹೇಳ್ತಾ ಇದ್ವಿ. ಅವರು ಕೂಡ ಹಾಗೆ ಅಂದುಕೊಳ್ತಾಯಿದ್ರು. ಆದರೆ ತಲೆನೋವು ಅಂತ ಹತ್ತಿರ ಆಸ್ಪತ್ರೆಯಲ್ಲೂ ಕೂಡ ಅವ್ರು ತೋರಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅನಿಸುತ್ತೆ. ನೋಡಿ, ಈ ಥರದ ದುರ್ಘಟನೆ ನಡೆದು ಬಿಟ್ಟಿದೆ ಅಂತ ಅವರು ಕೂಡ ಬಹಳಷ್ಟು ಬಿಕ್ಕಿ ಹೇಳ್ತಾ ನೋವನ್ನು ಹಂಚ್ಕೊಳ್ತಾಯಿದ್ರು. ಯಾರೇ ಆಗಲಿ ಸ್ವಲ್ಪ ಈ ಥರದ ಸಮಸ್ಯೆಗಳಿದ್ದರೆ ಅದನ್ನು ತುಂಬ ಲೇಝಿ ಮಾಡದೆ, ಓಕೆ ಇದು ಹೀಗೆ ಆಗೋಗ್ಬಿಡುತ್ತೆ, ಕಳೆದೋಗ್ಬಿಡುತ್ತೆ, ಇವತ್ತಿಗೆ ವಾಸಿ ಆಗಿಬಿಡುತ್ತೆ ಅಂತ ಇನ್ಸ್ಟೆಂಟ್ ರಿಲೀಫನ್ನು ಅಥವಾ ಇನ್ಸ್ಟೆಂಟ್ ಮೆಡಿಸಿನನ್ನು ತೆಗೆದುಕೊಂಡು ನೀವು ಏನಾದರೂ ಮುಂದೂಡ್ತಾ ಇದ್ದರೆ ಈ ಥರ ಒಂದು ದೊಡ್ಡ ಆಘಾತ ಭವಿಷ್ಯದಲ್ಲಿ ಕಾದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.